ಸಮಾವೇಶದ ಸಂಚಾಲಕರು ಹಾಗೆ ಉನ್ನತ ಸಂಚಾಲಕರು ರಣವೀರ್ ಅಹಮದ್ ಅವರಿದ್ದಾರೆ, ಮತ್ತೊಬ್ಬ ಸಂಚಾಲಕರಾದ ಯಹಿಯಾ ಕಾಮನಿ ಅವರಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಮೊಹಮ್ಮದ್ ಜುಲ್ಫಿಕಾರ್ ರಜಾನ್ ನೂರಿ ಮತ್ತೆ ಮೌಲಾನಾ ಶಬೀರ್ ಅಹಮದ್ ಹುಸೇನ್ ನದ್ವಿ, ವೆಲ್ಫೇರ್ ಆಫ್ ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರು ಮತ್ತು ಈ ದಿನದ ಈ ಪತ್ರಿಕಾಗೋಷ್ಠಿಯ ಹಿನ್ನೆಲೆ ದಿನಾಂಕ ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಒಂದು ವರದಿ ಬಿಡುಗಡೆಯಾಗುವ ಸಮಾವೇಶ ಆಗ್ತಾ ಇದೆ. ದಿನಾಂಕ 14ನೇ ತಾರೀಕು ಟೌನ್ ಹಾಲ್ ಪುರಭವನದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಮತ್ತೆ ಸಮುದಾಯದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷ 2023 ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕಾಲ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2B ರಿಸರ್ವೇಶನ್, ಹಿಜಾಬ್, ಗೋರಕ್ಷೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಇನ್ನೂ ಕೂಡ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಚಿಂತಕರು, ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಧಾರ್ಮಿಕ ಗುರುಗಳ ಒಂದು ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟ ಎಂಬ ಒಂದು ಅಡ್ಹಾಕ್ ಕಮಿಟಿ ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದಾಗೂ ಕೂಡ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಸಮುದಾಯನ ಒಂದು ನಿರ್ಲಕ್ಷ್ಯ, ತಾರತಮ್ಯ ಧೋರಣೆ ನೆನಪು ಮಾಡಿಕೊಳ್ಳಲು ಈ ಸಮಾವೇಶ ಆಗ್ತಾ ಇದೆ. ಮತ್ತೆ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಧೋರಣೆಯನ್ನು ಮುಂದುವರಿಸಿದ್ರೆ ರಾಜ್ಯವ್ಯಾಪಿ ಅಡ್ಹಾಕ್ ಕಮಿಟಿಯಿಂದ ಇಂತಹ ಕಾರ್ಯಕ್ರಮಗಳು, ಸಮಾವೇಶಗಳು ಮುಂದೆಯೂ ಕೂಡ ನಡೆಯುತ್ತವೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡಿರುವ ಸಮಾವೇಶ ದಿನಾಂಕ 16 ಅಂದರೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸುಮಾರು 1000 ಜನ ರಾಜ್ಯದ ವಿವಿಧ ಭಾಗಗಳಿಂದ ಸೇರುತ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಿದ್ಧಪಡಿಸಿರುವ ವರದಿ ಪ್ರಕಟಣೆಗೊಂಡು ಸಾರ್ವಜನಿಕವಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೂಲಕ ಪ್ರಚಾರ ಮಾಡಿ ಆ